ಕರಡಿ ಗ್ರಾಮ ಪಂಚಾಯಿತಿಯಲ್ಲಿ ಮಕ್ಕಳ ಗ್ರಾಮ ಸಭೆ. ತಾಲೂಕಿನ ಕರಡಿ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳೆಯರ ಹಾಗೂ ಮಕ್ಕಳ ಗ್ರಾಮ ಸಭೆಯನ್ನ ನಡೆಸಲಾಯಿತು. ಸಭೆಯನ್ನ ಉದ್ಘಾಟನೆ ಮಾಡಿದ ಕರಡಿ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾದ ಕೆಆರ್ ದೇವರಾಜು ಮಾತನಾಡಿ, ಮಕ್ಕಳು ಇಂತಹ ಸಭೆಗಳಲ್ಲಿ ಭಾಗವಹಿಸುವ ಮೂಲಕ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳಬೇಕೆಂದು ತಿಳಿಸಿದರು. ಇಂದಿನ ಮಕ್ಕಳೇ ಮುಂದೆ ಈ ಸಮಾಜವನ್ನ ಮುನ್ನಡೆಸುವ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳುವಂತಾಗಬೇಕು. ಇಂತಹ ಗುಣಗಳನ್ನು ಬೆಳೆಸುವಲ್ಲಿ ಶಿಕ್ಷಕರ ಹಾಗೂ ಪೋಷಕರ ಪಾತ್ರ ಮಹತ್ವದ್ದು. ಇದರ ಜವಾಬ್ದಾರಿ ಅರಿತು ಶಿಕ್ಷಕರು ಮಕ್ಕಳಿಗೆ ಮಾರ್ಗದರ್ಶನ ನೀಡಬೇಕೆಂದು ಕರೆ ನೀಡಿದರು. ವಿದ್ಯಾರ್ಥಿಗಳು ಬಾಲ್ಯ ವಿವಾಹದ ಪರಿಣಾಮಗಳು, ಸಾಮಾಜಿಕ ಜಾಲತಾಣದ ಅನಾನುಕೂಲಗಳು ಹಾಗೂ ಪರಿಣಾಮಗಳು, ಮಕ್ಕಳು ಶಾಲೆಯಿಂದ ಹೊರಗೆ ಉಳಿಯದಂತೆ ಸರ್ಕಾರ ಕಾರ್ಯಕ್ರಮಗಳು ಸೇರಿದಂತೆ ಹಲವು ವಿಷಯಗಳನ್ನು ಅರ್ಥಪೂರ್ಣವಾಗಿ ಮಂಡಿಸಿದರು. ಮಕ್ಕಳ ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ಧನ್ಯಶ್ರೀ ಹಾಗೂ ಚರಣ್ ವಹಿಸಿದ್ದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಯರಾಮ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕವಿತಾ, ಸದಸ್ಯರಾದ ರವೀಶ್, ಕುಮಾರಯ್ಯ, ಬಿಲ್ ಕಲೆಕ್ಟರ್ ನಟರಾಜು, ಶಿಕ್ಷಕರುಗಳು ಸೇರಿದಂತೆ ಇತರರು ಹಾಜರಿದ್ದರು. ಕೋಟಿ ಓಟ್ ಕಾರಣಕ್ಕೂ ಜಾಲತಾಣನೇ ಮುಖ್ಯ. ಹಾಗಾಗಿ ಇವನಿಗೆ ನಾನು ವೈಯಕ್ತಿಕವಾಗಿ ನೋಡಿಗೆ 500 ರೂಪಾಯಿಗಳನ್ನು ಬಹುಮಾನ ಕೊಡ್ತಾರೆ. ಆಮೇಲೆ ಮಲ್ಪಟ್ಟ ಆರೋಗ್ಯ ಸೌಲಭ್ಯಗಳ ಅರ್ಚಿತ, ಇವೆಲ್ಲ ಪ್ರತಿಭೆ ನೀವು ಹೂಡಿಕೆ ಮಾಡಿರುವಂಥ ಶಿಕ್ಷಕರಿಗೆ ನಿಜವಾಗ್ಲೂ ಧನ್ಯವಾದಗಳು. ಆದಷ್ಟು ಇವರೆಲ್ಲ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಶಿಕ್ಷಕರೇ ಹಾಗೂ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರು, ಸರ್ಕಾರ ಶಾಲಾ ಮಟ್ಟದಲ್ಲಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಕ್ಕಳ ಒಂದು ಪ್ರತಿಭೆಯನ್ನು, ಸರ್ಕಾರದಿಂದ ಆಗೋ ಸವಲತ್ತುಗಳನ್ನು ಅದೆಲ್ಲ ಜನಸಾಮಾನ್ಯರಿಗೆ ಮನವರಿಕೆ ಮಾಡಿಕೊಡೋ ದೃಷ್ಟಿಯಿಂದ ಈ ಗ್ರಾಮ ಸಭೆಯನ್ನು ನಾವು ಸದಸ್ಯರಿಗೂ ಅಭಿವೃದ್ಧಿ ದೃಷ್ಟಿಯಲ್ಲಿ ಒಂದು ಪ್ರತಿ ವಾರ್ಷಿಕವಾಗಿ ಗ್ರಾಮ ಸಭೆ ನಡೆಯುತ್ತೆ. ಇದು ಮಕ್ಕಳದು. ಈಗೆಲ್ಲ ಸರ್ಕಾರ ಅಷ್ಟೊಂದು ಉತ್ತೇಜನ ಕೊಟ್ಟ ಶಿಕ್ಷಕರಾಗಲಿ ಒಳ್ಳೊಳ್ಳೆ ವಿದ್ಯಾರ್ಥಿಗಳನ್ನ ಅವರ ಪ್ರತಿಭೆಯನ್ನು ತಯಾರು ಮಾಡಿರ್ತಾರೆ. ತಯಾರು ಮಾಡಿರೋದ್ರಿಂದ ಇಲ್ಲಿವರೆಗೂ ನೋಡ್ತಾ ಇದ್ವು. ಈ ಕಾರ್ಯಕ್ರಮದಲ್ಲಿ ಕೆಲವು ಮಕ್ಕಳ ಪ್ರತಿಭೆ ನಮಗಂತೂ ಆಶ್ಚರ್ಯ ಆಯಿತು. ಇತ್ತೀಚಿನ ಒಂದು ಪ್ರತಿಭೆಯನ್ನು ಗುರುತಿಸುವಂಥ ಕಾರ್ಯಕ್ರಮಕ್ಕೆ ಇದೇ ರೀತಿ ಹುಡುಗರು ಆದಷ್ಟು ಶಿಕ್ಷಣದ ಬಗ್ಗೆ ಒತ್ತು ಕೊಟ್ಟು ಓದೋದ್ರ ಬಗ್ಗೆ ನಿಮ್ಮ ತಂದೆ ತಾಯಿಗಳಾಗಲಿ, ಶಿಕ್ಷಕರು ಶಾಲೆಯಿಂದ ಶಿಕ್ಷಕ ಓದೋಕ್ಕೋಸ್ಕರ ಶಾಲಾ ಮಕ್ಕಳು ಯಾರ್ಯಾರಿದ್ದಾರೋ ಹುಡುಕಿ ಶಾಲೆಗೆ ತರುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಇವತ್ತೆಲ್ಲ ನೋಡ್ತಾ ಇದ್ದೀರಾ, ಯಾರ್ಯಾರು ಪ್ರಾಮಾಣಿಕತೆಯಿಂದ ಶಿಕ್ಷಣದ ಬಗ್ಗೆ ಅರಿವಿಂದ ಯಾರು ಕಷ್ಟಪಟ್ಟ ಓದಿದವ್ರಿಗೆ ಈಗ ಅವರವ್ರಿಗೆ ಸರ್ಕಾರ ಉದ್ಯೋಗ ಸಿಗ್ತಾ ಇದೆ. ನಮ್ಮ ಸ್ನೇಹಿತರಿಗೆ ಇತ್ತೀಚೆಗೆ ಶೆಟ್ಟಳ್ಳಿ ಕೆಲವರಿಗೆಲ್ಲ ಪೊಲೀಸು ಹುದ್ದೆ ಅವರು ಬರೆದಿರೋದಕ್ಕೆ ಅವ್ರಿಗೆಲ್ಲ ಅವರವರಿಗೆ ಪದವಿ ಯಾವ ಲಕ್ಷಣದಿಂದ ಏನಿಲ್ಲ ಅವನ ಪ್ರತಿಭೆಗೋಸ್ಕರ ಅವನಿಗೆ ಉದ್ಯೋಗ ಸಿಗ್ತಾ ಇದೆ. ಹಾಗಾಗಿ ಬಡತನ ಇದ್ದಿದ್ದೆ, ಅದಕ್ಕೋಸ್ಕರ ವಿದ್ಯೆನ ನೀವೇನು ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕಾಗಲ್ಲ. ನಿಮ್ಮ ಟ್ಯಾಲೆಂಟ್ ಮೇಲೆ, ನಿಮ್ಮ ಅನುಭವದ ಮೇಲೆ ನೀವೇನು ಆ ವಿದ್ಯೆ ಸರಸ್ವತಿ ಬಗ್ಗೆ ಆಸಕ್ತಿ ವಹಿಸಿ ನೋಡ್ತಿರೋ ಅದನ್ನು ನಿಮ್ಮ ತಲೆಯಲ್ಲಿ ಬಂದಾಗ ನೀವಾಗಿ ನೀವು ಬೆಳೀತಾ ಹೋಗ್ತೀರ. ಈಗೆಲ್ಲ ನಾವು ಪತ್ರಿಕೆಯಲ್ಲಿ ನೀವು ಜಾಲತಾಣದ ಬಗ್ಗೆ ಮಾತಾಡಿರು. ಯಾರ್ಯಾರು ಕೂಲಿ ಕಾರ್ಮಿಕರು ಇವತ್ತು IAS ಓದಿದ್ದಾರೆ, ಟೀಚರ್ಗಳಾಗಿದ್ದಾರೆ, ಎಲ್ಲ ನಮಗೆ ಇವತ್ತು ವಾಟ್ಸಪ್ ಪತ್ರಿಕೆಯಲ್ಲಿ TV ಎಲ್ಲ ಬರ್ತಾ ಇರುತ್ತೆ. ಹಾಗಾಗಿ ಈ ಸರ್ಕಾರ ಕೊಟ್ಟಿರುವಂಥ ಸವಲತ್ತನ್ನು ಎಲ್ಲ ಶಿಕ್ಷಕರು ಆ ಮಕ್ಕಳಿಗೆ ಒಂಚೂರು ತ್ಯಾಗ ಮಾಡಿ ಅವ್ರಿಗೆಲ್ಲ ತಂದೆ ತಾಯಿ ಪೋಷಕರು ಪ್ರೋತ್ಸಾಹ ಕೊಟ್ಟರೆ ಭಾರತದ ಉತ್ತಮ ಪ್ರಜೆಯಾಗಿ ಅವರು ಸಮಾಜ ತಿದ್ದುವಂಥ ಕೆಲಸಗಳು ಮಾಡಬೇಕು. ಆ ದೃಷ್ಟಿಯಲ್ಲಿ ತಿದ್ದುವಂಥ ಕೆಲಸಕ್ಕೆ ನಿಮ್ಮ ನಡವಳಿಕೆ, ನಿಮ್ಮ ಸಂಸ್ಕಾರ ಸ್ವಲ್ಪ ಬದಲಾಯಿಸ್ಕೋಬೇಕಾಗ್ತದೆ. ಈಗಲೂ ಯಾರೋ ಮೋಸ ಮಾಡ್ದ, ಯಾರೋ ಅನ್ಯಾಯ ಮಾಡ್ದ ಅದಕ್ಕೆಲ್ಲ ಪ್ರಾಮುಖ್ಯತೆ ಕೊಡಕ್ಕೆ ಹೋಗ್ಬೇಡಿ. ನಾನು ಹೆಂಗೆ ಬದುಕಿದ್ದೀನಿ, ನಾನು ದೈವ ಭಕ್ತಿಯಿಂದ ಹೆಂಗಿರಬೇಕು, ಮನೆ
ಮನೆಯಲ್ಲಿ ಸಂಸ್ಕಾರದಲ್ಲಿ ಹೆಂಗಿರ್ಬೇಕು, ವಿದ್ಯೆಗೆ ಎಷ್ಟು ಗೌರವ ಕೊಡಬೇಕು, ತಂದೆ ತಾಯಿಗಳಿಗೆ ಏನು ಗೌರವಬೇಕು, ಹಿರಿಯರಿಗೆ ಯಾವ ರೀತಿ ಗೌರವಿಸ್ಬೇಕು ಅನ್ನೋದೊಂದು ಸಂಸ್ಕಾರದ ರೀತಿಯ ನಡವಳಿಕೆ ನಡೆಸ್ಕೊಂಡು ಹೋದ್ರೆ ನೀವು ನಿಜವಾಗ್ಲೂ ಭಾರತದಲ್ಲಿ ಉತ್ತಮ ಪ್ರಜೆಯಾಗಿ ಬೆಳೀತಾ ಇರ್ತೀವಿ. ಯಾರೋ ಜಂಜಾಟದಲ್ಲಿ ಇರ್ಬೋದು, ಆದರೆ ವಿದ್ಯೆಗೆ ಗೌರವ ಕೊಟ್ಟು ಈಗೆಲ್ಲ ಪ್ರತಿಭೆಗಳು ಇವ್ರನ್ನೆಲ್ಲ ನೋಡಿದೆ, ಇವೆಲ್ಲ ಇದೇ ರೀತಿ ರೂಢಿಸ್ಕೊಂಡ್ರೆ ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ನೀವು ಹೋಗ್ತೀರಾ ಅಂತ ಸಂತೋಷ ಅಂತ ಹೇಳಿ, ಇನ್ಮೇಲಾದರೂ ವಿದ್ಯಾರ್ಥಿಗಳು ಉತ್ತಮ ಮಟ್ಟದಲ್ಲಿ ಸರ್ಕಾರ ಕೊಟ್ಟಂಥ ಸವಲತ್ತುಗಳನ್ನೆಲ್ಲ ಉಪಯೋಗಿಸ್ಕೊಂಡು ನೀವು ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗಿ ನಿಮ್ಮ ಸಮಾಜ ಸೇವೆಗೆ ಆಗಲಿ, ನಿಮ್ಮ ಬದುಕು ಉನ್ನತವಾಗಲಿ ಅಂತ ಹಾರೈಸಿ ಈ ಮಕ್ಕಳ ಗ್ರಾಮ ಸಭೆಯಲ್ಲಿ ಭಾಗವಹಿಸುವ ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲರಿಗೂ ವಂದಿಸಿ